ಎಲ್ರಿ ಇವತ್ತು ನಾವು ಭಾರತ ಸಂವಿಧಾನ ಒಂದು ಎರವಲು ಸಂವಿಧಾನ. ಯಾವ ದೇಶಗಳಿಂದ ಯಾವ್ಯಾವ ಅಂಶಗಳನ್ನು ಎರವಲು ಪಡೆದಿದ್ದೇವೆ ಅಂತ ನೋಡೋಣ. ಈಗ ಮೊದಲನೇದು ಭಾರತ ಸರ್ಕಾರ ಕಾಯ್ದೆ. ಭಾರತ ಸರ್ಕಾರ ಕಾಯ್ದೆ. ಭಾರತ ಸರ್ಕಾರ ಕಾಯ್ದೆಯಿಂದ ಕೆಲವು ಪ್ರಮುಖ ಅಂಶಗಳನ್ನು ಪಡೆದುಕೊಂಡಿದ್ದೇವೆ. ಅವುಗಳೆಂದರೆ ರಾಜ್ಯಪಾಲರ ಕಚೇರಿ, ಎರಡನೇದು ತುರ್ತು ಪರಿಸ್ಥಿತಿ. ಎಷ್ಟು ರೀತಿಯ ತುರ್ತು ಪರಿಸ್ಥಿತಿ? 3 ರೀತಿಯಾದ ತುರ್ತು ಪರಿಸ್ಥಿತಿ. ನಂತರ ಲೋಕಸೇವಾ ಆಯೋಗಗಳನ್ನು ಪಡೆದುಕೊಂಡಿದ್ದೇವೆ. ಲೋಕಸೇವಾ ಆಯೋಗ. ಮತ್ತು ನೆಕ್ಸ್ಟ್ ನ್ಯಾಯಾಂಗ ವ್ಯವಸ್ಥೆ. ಭಾರತ ಸರ್ಕಾರ ಕಾಯ್ದೆಯಿಂದ ನಾವು 4 ಪ್ರಮುಖವಾದ ಅಂಶಗಳನ್ನು ಎರವಲು ಪಡೆದುಕೊಂಡಿದ್ದೇವೆ ಅಂತ ಹೇಳಿದರೆ, ಅವುಗಳಲ್ಲಿ ಪ್ರಮುಖವಾದವು ಅಂದರೆ ರಾಜ್ಯಪಾಲರ ಕಚೇರಿ, ತುರ್ತು ಪರಿಸ್ಥಿತಿಗಳು, ಲೋಕಸೇವಾ ಆಯೋಗ. ಇದನ್ನು ಮೊದಲು ನಾವು ಫೆಡರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತಿದ್ವಿ, FPSC. ಇವಾಗ ನಾವು ಇದನ್ನು UPSC ಅಂತ ಮಾಡ್ಕೊಂಡಿದ್ದೀವಿ. ಆಯಿತಾ? ನೆಕ್ಸ್ಟ್ ನ್ಯಾಯಾಂಗ ವ್ಯವಸ್ಥೆ. ಇದನ್ನು ನಾವು ಭಾರತ ಸರ್ಕಾರ ಕಾಯ್ದೆಯಿಂದ ಪಡೆದುಕೊಂಡಿದ್ದೇವೆ. ನೆಕ್ಸ್ಟ್ ನಾವು ಬ್ರಿಟನ್ ಸಂವಿಧಾನದಿಂದ ಏನೇನು ಪಡೆದುಕೊಂಡಿದ್ದೇವೆ ನೋಡೋಣ. ಬ್ರಿಟನ್ ಸಂವಿಧಾನ. ನಾವು ಬ್ರಿಟನ್ ಸಂವಿಧಾನದಿಂದ ಪ್ರಮುಖವಾಗಿ ಹಲವಾರು ಅಂಶಗಳನ್ನು ಪಡೆದುಕೊಂಡಿದ್ದೇವೆ. ಅವುಗಳಲ್ಲಿ ಸಂಸದೀಯ ಪದ್ಧತಿ, ನೆಕ್ಸ್ಟ್ ಕಾನೂನಿನ ಪದ್ಧತಿ, ನೆಕ್ಸ್ಟ್ ಏಕಪೌರತ್ವ, ಕ್ಯಾಬಿನೆಟ್ ಪದ್ಧತಿ, ನೆಕ್ಸ್ಟ್ ರಿಟ್ಗಳು, ನೆಕ್ಸ್ಟ್ ದ್ವಿಸದನ ಪದ್ಧತಿ, ನಾವು ಪ್ರಮುಖವಾಗಿ ಸಂಸದೀಯ ಪದ್ಧತಿ, ಕಾನೂನಿನ ಪದ್ಧತಿ, ಏಕಪೌರತ್ವ, ಕ್ಯಾಬಿನೆಟ್ ಪದ್ಧತಿ, ರಿಟ್
ಹಾಗೂ ದ್ವಿಸದನ ಪದ್ಧತಿಯನ್ನು ನಾವು ಯಾವ ಸಂವಿಧಾನದಿಂದ ಪಡೆದುಕೊಂಡಿದ್ದೇವೆ? ಇದೇ ಬ್ರಿಟನ್ ಸಂವಿಧಾನದಿಂದ. ನೆಕ್ಸ್ಟ್ ನೋಡೋದಾದರೆ ನಾವು ಆಸ್ಟ್ರೇಲಿಯಾ ಸಂವಿಧಾನ. ಆಸ್ಟ್ರೇಲಿಯಾ ಸಂವಿಧಾನ. ಆಸ್ಟ್ರೇಲಿಯಾ ಸಂವಿಧಾನದಿಂದ ನಾವು ಏನೇನು ಪಡೆದುಕೊಂಡಿದ್ದೇವೆ ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಸಮವರ್ತಿ ಪಟ್ಟಿ. 3 ರೀತಿಯಾದ ಪಟ್ಟಿಗಳು ಬರ್ತಾವಲ್ಲ, ಅದರಲ್ಲಿ ಸಮವರ್ತಿ ಪಟ್ಟಿ, ಒಂದು ಕೇಂದ್ರ ಪಟ್ಟಿ, ಇನ್ನೊಂದು ರಾಜ್ಯ ಪಟ್ಟಿ, ಇನ್ನೊಂದು ಸಮವರ್ತಿ ಪಟ್ಟಿ. ಈ 3 ಅಂಶಗಳನ್ನು ನಾವು ಪಡೆದುಕೊಂಡಿದ್ದೇವೆ. ಆಯಿತಾ? ನೆಕ್ಸ್ಟ್, ಆಸ್ಟ್ರೇಲಿಯಾ ಸಂವಿಧಾನದಿಂದ ಸಂಸತ್ತಿನ ಜಂಟಿ ಸದನ. ಸಂಸತ್ತಿನ ಜಂಟಿ ಸದನವನ್ನು ಕೂಡ ನಾವು ಯಾವ ಸಂವಿಧಾನದಿಂದ ಪಡೆದುಕೊಂಡಿದ್ದೀವಿ? ಅದೇ ಆಸ್ಟ್ರೇಲಿಯಾ ಸಂವಿಧಾನದಿಂದ. ಇನ್ನೊಂದು ಮುಕ್ತ ವ್ಯಾಪಾರ. ಮುಕ್ತ ವ್ಯಾಪಾರವನ್ನು ಕೂಡ ನಾವು ಇದೇ ಆಸ್ಟ್ರೇಲಿಯಾ ಸಂವಿಧಾನದಿಂದ ಪಡೆದುಕೊಂಡಿದ್ದೇವೆ. ನೆಕ್ಸ್ಟ್ ನೋಡೋದಾದರೆ, ನೆಕ್ಸ್ಟ್ ಯಾವ ದೇಶದಿಂದ ಅಂದರೆ ಅಮೇರಿಕಾ ಸಂವಿಧಾನ. ಅಮೇರಿಕಾ ಸಂವಿಧಾನದಿಂದ ನಾವು ಏನೇನು ಪಡೆದುಕೊಂಡಿದ್ದೀವಿ ಅಂದ್ರೆ, ಅಮೇರಿಕಾ ಸಂವಿಧಾನದಿಂದ ನಾವು ರಾಷ್ಟ್ರಪತಿ ಮಹಾಭಿಯೋಗ. ನೆಕ್ಸ್ಟ್, ಮೂಲಭೂತ ಹಕ್ಕುಗಳು. ನೆಕ್ಸ್ಟ್ ನೋಡೋದಾದರೆ ನ್ಯಾಯಾಂಗ ಪರಾಮರ್ಶೆ. ನೆಕ್ಸ್ಟ್, ಉಪರಾಷ್ಟ್ರಪತಿ ಹುದ್ದೆ. ನಾವು ಅಮೇರಿಕಾ ಸಂವಿಧಾನದಿಂದ ಏನೇನು ಪಡೆದುಕೊಂಡಿದ್ದೀವಿ ಅಂದರೆ, ರಾಷ್ಟ್ರಪತಿ ಮಹಾಭಿಯೋಗ, ಮೂಲಭೂತ ಹಕ್ಕುಗಳು, ನ್ಯಾಯಾಂಗ ಪರಾಮರ್ಶೆ, ಉಪರಾಷ್ಟ್ರಪತಿ ಹುದ್ದೆ. ಈ ಎಲ್ಲ ಅಂಶಗಳನ್ನು ನಾವು ಯಾವ ಸಂವಿಧಾನ ಪಡೆದುಕೊಂಡಿದ್ದೀವಿ? ಅಮೇರಿಕಾ ಸಂವಿಧಾನದಿಂದ. ಆಯಿತಾ? ನೆಕ್ಸ್ಟ್,